ಎಲ್ಲರಿಗೂ ನಾನು ಇವತ್ತು ಇದೊಂದು ಕ್ವೈಲ್ ಅಂತ ಅಕ್ಕಿ ಅಂದ್ರೆ ಕೋಳಿಯಲ್ಲೇ ಸಣ್ಣ ಜಾತಿಯ ಕೋಳಿ. ಇದರ ಮೊಟ್ಟೆ ತುಂಬಾ ಸಣ್ಣದಾಗಿರುತ್ತೆ. ಇದು ಮತ್ತೆ ಕೇರಳದಲ್ಲಿ ಜಾಸ್ತಿಯಾಗಿ ಸಾಕ್ತಾರೆ. ಇದು ನೋಡಿ ಎಷ್ಟು ಸಣ್ಣ ಸಣ್ಣದಾಗಿದೆ. ನಾವು ಮಾಮೂಲಿ ಮೊಟ್ಟೆ ಎಲ್ಲ ದೊಡ್ಡದಿರುತ್ತೆ ಕೋಳಿ ಮೊಟ್ಟೆ. ಇದು ಸಣ್ಣ ಗಾತ್ರದ ಒಂದು ಕೋಳಿ. ಅದರ ಮೊಟ್ಟೆ ಎಷ್ಟೇ ಸಣ್ಣದಿರುವುದು. ತುಂಬಾನೇ ರುಚಿಯಾಗಿರುತ್ತೆ. ಇದ್ರೆ ನಾನು ಇವತ್ತು ಬುರ್ಜಿಯನ್ನು ಮಾಡ್ತಿರ್ತೀನಿ. ಇದು ತುಂಬಾನೇ ಕಬ್ಬಿಣಾಂಶ ಎಲ್ಲ ಇದೆ ಇದರಲ್ಲಿ. ಮಕ್ಕಳಿಗೆಲ್ಲ ತುಂಬಾ ಒಳ್ಳೆಯದು. ಕಬ್ಬಿಣಾಂಶ ಇದರಲ್ಲಿ ತುಂಬಾನೇ ಇರುತ್ತೆ. ನಾನು ಅದಕ್ಕೆ ಬುರ್ಜಿಯನ್ನು ಎಗ್ ಬುರ್ಜಿ ಈ ರೀತಿ ತಯಾರು ಮಾಡಿದ್ದೇನೆ. ಈ ಕೋಳಿ ಹೆಸರು ಕ್ವೈಲ್ ಅಂತ ಹೇಳಿ. ತುಂಬಾನೇ ಟೇಸ್ಟ್ ಆಗುತ್ತೆ. ಆಮ್ಲೆಟ್ ಕೂಡ ಟೇಸ್ಟ್ ಆಗುತ್ತೆ. ನಾನು ಈ ಸಲ ಎಗ್ ಬುರ್ಜಿಯ ರೆಸಿಪಿಯನ್ನು ಟ್ರೈ ಮಾಡಿದ್ದೀನಿ. ನಾನು ಮೊದಲಿಗೆ ಮೊಟ್ಟೆಯನ್ನು ಒಂದು ಸ್ವಲ್ಪ ನೀರಾಗಿ ಚೆನ್ನಾಗಿ ತೊಳೆದುಕೊಂಡಿದ್ದೇನೆ. ಇದರಲ್ಲಿ 12 ಸಣ್ಣ ಸಣ್ಣ ಮೊಟ್ಟೆ ಇದೆ. ಇಷ್ಟೇ ಅಕ್ಕಿ ಸಣ್ಣ ಅಕ್ಕಿ, ಹಾಗೆ ಮೊಟ್ಟೆ ಕೂಡ ಅದರದ್ದು ಸಣ್ಣದಾಗಿ ಇದೆ. ಇಷ್ಟೇ ಸಣ್ಣ, ನೋಡಿ ದೊಡ್ಡದೇನಿಲ್ಲ. ಟೇಸ್ಟು ತುಂಬಾನೇ ಚೆನ್ನಾಗಾಗುತ್ತೆ. ಚೆನ್ನಾಗಿ ಕ್ಲೀನ್ ಮಾಡಿ ಒಂದೊಂದೇ ಮೊಟ್ಟೆಯನ್ನು ಒಡೆದು ಹಾಕ್ತಾ ಇದ್ದೀನಿ. ಅಂದರೆ ಮತ್ತೆ ಹಾಕ್ಲಿಕ್ಕೆ ಅದರದ್ದು ಸಿಪ್ಪೆ ಇದೆ ನೋಡಿ, ಶೆಲ್ ಅಂತ ಹೇಳ್ತೀವಿ, ಅದು ತುಂಬಾನೇ ತೆಳುವಾಗಿದೆ. ಅದಕ್ಕೆ ನಾನು ಮೊದಲೇ ಈ ಥರ ಒಂದು ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ಓಪನ್ ಮಾಡಿ. ಎಷ್ಟು ಸಣ್ಣದಿದೆ ನೋಡಿ ಒಳಗಡೆದು. ಯೆಲ್ಲೋ ಕಲರ್ ಮತ್ತು ವೈಟ್ ಕಲರ್ ಇಷ್ಟು ಸ್ವಲ್ಪನೇ ಇದೆ. ಹಾಗೆ ಎಲ್ಲ 12 ಮೊಟ್ಟೆಯನ್ನು ಕೂಡ ನಾನು ಓಪನ್ ಮಾಡಿ ಹಾಕಿದೆನು. ಆಮೇಲೆ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ, ಆಮೇಲೆ ಉಪ್ಪು, ಹಾಗೆ ಮನೆಯಲ್ಲೇ ಮಾಡಿರುವಂತಹ ಮಸಾಲ ಪೌಡರನ್ನು ಕೂಡ ಹಾಕ್ತಾ ಇದ್ದೀನಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ರೀತಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮೊದಲೇ ಈ ರೀತಿ ರೆಡಿ ಮಾಡಿ ಆಮೇಲೆ ಬುರ್ಜಿ ಮಾಡಲಿಕ್ಕೆ ಮಸಾಲ ರೆಡಿ ಮಾಡಿದರೆ ಆಯಿತು. ಎಲ್ಲ ಗಂಟೆಲ್ಲ ಇರುತ್ತೆ ನೋಡಿ. ಮೆಣಸಿನ ಪುಡಿ, ಹಳದಿ ಪುಡಿ, ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಎಲ್ಲ ಚೆಂದ ಮಾಡಿ ಕಲಿಸ್ಬೇಕು. ತುಂಬಾನೇ ಟೇಸ್ಟು ಕೂಡ ಚೆನ್ನಾಗಿದೆ. ಹಾಗೇನೆ ಈ ಮೊಟ್ಟೆಯಲ್ಲಿ ಕಬ್ಬಿಣಾಂಶ ತುಂಬಾನೇ ಇದೆ. ಆಮೇಲೆ ಅದಕ್ಕೆ ನಾನು ಸೋಂಪು ತಗೊಂಡಿದ್ದೀನಿ ಒಗ್ಗರಣೆಗೆ ಹಾಕ್ಲಿಕ್ಕೆ. ಹಾಗೆ ಈರುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ, ತೆಂಗಿನ ಎಣ್ಣೆ. ಅದಕ್ಕೆ ನಾನು ಸೋಂಪು ಹಾಕ್ತಾ ಇದ್ದೀನಿ. ಸೋಂಪಿದು ಫ್ಲೇವರ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಜಸ್ಟ್ ಖಾಲಿ ಸೋಂಪು ಹಾಕಿದ್ರೆ ಸಾಕು, ಬೇರೆ ಜೀರಿಗೆ ಅದೆಲ್ಲ ಹಾಕೋದು ಬೇಡ, ಚಕ್ಕೆ ಲವಂಗ ಎಲ್ಲ. ನಾನು ಜಸ್ಟ್ ಸೋಂಪು ಸ್ವಲ್ಪ ಹಾಕಿದ್ದೆ, ಒಂದು ಅರ್ಧ ಚಮಚದಷ್ಟು. ಆಮೇಲೆ ಜಜ್ಜಿಟ್ಟುಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ. ಆಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿಯನ್ನು ಹಾಕಿಕೊಳ್ಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇದು ಫ್ಲೇವರ್ ತುಂಬಾನೇ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ. ಹಾಗೆ ಒಂದು ಕಾಯಿ ಮೆಣಸು, ಒಂದು ಸಣ್ಣ ಕಟ್ ಮಾಡಿದ್ದೀನಿ ಮೆಣಸನ್ನು. ಆಮೇಲೆ ಈರುಳ್ಳಿಯನ್ನು ಹಾಕಿಕೊಳ್ತಾ ಇದ್ದೀನಿ. ಒಂದು ಈರುಳ್ಳಿ ಇದ್ರೆ ಸಾಕು. ಒಂದು ಸಣ್ಣದು ಟೊಮೊಟೊ. ತುಂಬಾನೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಮಸಾಲ ಪೌಡರ್ ಒಂದು ಮಾಡಿಟ್ರೆ ಈ ರೀತಿ ನಮಗೆ ಈಸಿಯಾಗಿ ಬೇಗನೆ ಮಾಡಿಕೊಳ್ಬೋದು. ಯಾವುದೇ ರೆಸಿಪಿ ಕೂಡ ಈಸಿ ಆಗುತ್ತೆ, ಯಾವುದೇ ಅಡಿಗೆ ಕೂಡ. ಬ್ಯಾಚುಲರ್ಸಿಗೆಲ್ಲ ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಬೋದು. ಆಮೇಲೆ ಟೊಮೊಟೊವನ್ನು ಹಾಕಿಕೊಳ್ತಾ ಇದ್ದೀನಿ. ಅದು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ನಾನು ಅರಶಿನ ಮತ್ತು ಇದು ಮಸಾಲ ಪುಡಿಯನ್ನು ಹಾಕ್ತೇನೆ. ಉಪ್ಪು ಹಾಕೋದಿಲ್ಲ. ಉಪ್ಪು ನಾನು ಅದಕ್ಕೆ ಹಾಕಿದ್ದೀನಲ್ಲ, ಉಪ್ಪು ಜಾಸ್ತಿ ಆಗುತ್ತೆ ಅಂತೇಳಿ ಸ್ವಲ್ಪ ಈಗ ಅರಶಿನ ಪುಡಿ ಮತ್ತು ಖಾರದ ಪುಡಿ ಹಾಕ್ತಾ ಇದ್ದೀನಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಆಮೇಲೆ ಸ್ವಲ್ಪನೇ
ನೀರು ಹಾಕಿ ಮತ್ತೆ ಮಿಕ್ಸ್ ಮಾಡಿಕೊಳ್ಬೇಕು. ಮತ್ತೆ ಸ್ವಲ್ಪ ಹೊತ್ತು ಹಾಗೆ ಬೇಯಲಿಕ್ಕೆ ಬಿಡಬೇಕು, ನೀರು ಕಡಿಮೆ ಆಗಲಿಕ್ಕೆ. ಚೆನ್ನಾಗಿ ಎಲ್ಲ ಮಸಾಲೆ ಎಲ್ಲ ಹೊಂದ್ಕೊಳ್ಬೇಕು. ಆಮೇಲೆ ಈ ಮೊಟ್ಟೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಇನ್ನೊಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಹಾಕಿಕೊಳ್ತಾ ಇದ್ದೀನಿ ಮೊಟ್ಟೆಯನ್ನು. ಗಂಜಿ ಜೊತೆ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ, ಅನ್ನ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ನಾವು ಬುರ್ಜಿ ಎಲ್ಲ ಮಾಡ್ತೀವಿ ನೋಡಿ, ಅದೇ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಬುರ್ಜಿ ಮಾಡುವಾಗ ಸ್ವಲ್ಪ ಒಗ್ಗರಣೆಗೆ ಸೋಂಪು ಹಾಕಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಬೇಕು. ಮೊದಲಿಗೆ ಏನೋ ಹಾಕಬೇಕು ಮತ್ತು ಲಾಸ್ಟಿಗೇನೋ ಹಾಕಬೇಕು. ತುಂಬಾ ಫ್ಲೇವರ್ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಹುಡಿ ಹುಡಿಯಾಗಿ ಈ ರೀತಿ ಇಷ್ಟು ಮಿಕ್ಸ್ ಮಾಡಿಕೊಳ್ಬೇಕು. ಇಷ್ಟೊಂದು ಮಸಾಲ ಹುಡಿ ಒಂದು ರೆಡಿ ಮಾಡಿಟ್ಕೊಂಡಿದ್ರೆ ಬೇಗನೊಂದು 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಹೀಗೆ ಕೊನೆಯದಾಗಿ ಇನ್ನೊಂದು ಸಲ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಮೇಲ್ಗಡೆ. ಎಷ್ಟು ಚೆನ್ನಾಗಿ ಕಾಣ್ತುಂಟು ನೋಡಿ, ಹಾಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಈ ಮೊಟ್ಟೆಯಲ್ಲಿ ಕಬ್ಬಿಣ ಅಂಶ ಎಲ್ಲ ಇರೋದ್ರಿಂದ ಮಕ್ಕಳಿಗೆಲ್ಲ ತುಂಬಾ ಒಳ್ಳೆಯದು. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಒಳ್ಳೆ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ನಾನು ಬರ್ತಾ ಇರ್ತೀನಿ. ನೀವು ಕೂಡ ಈ ರೀತಿ ಮೊಟ್ಟೆ ಬುರ್ಜಿಯನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗಾಗಿದೆ ಅಂತ.